ನಮಸ್ಕಾರ. ನಾವು ಸುಳ್ಯದಿಂದ ಬಂದಿದ್ದೇವೆ. ನನ್ನ ಹೆಸರು ತೀರ್ಥವರ್ಣ ಅಂತೇಳಿ. ನಾನು ಅಮ್ಮನನ್ನು ಇಲ್ಲಿ ಹಾಸ್ಪಿಟ್ಲಿಗೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಕಂಡ ಕಾರಣ ಕಾಲಿನ ನೀ ರೀಪ್ಲೇಸ್ಮೆಂಟ್ ಇದಕ್ಕಾಗಿ ನಾವು ಇಲ್ಲಿ ಬಂದಿದ್ದೇವೆ. ಇಲ್ಲಿ ಬರುವಾಗ ನಾವು ಎಮರ್ಜೆನ್ಸಿಗೆ ಹೋಗಿ ಅಮ್ಮನನ್ನಲ್ಲಿ ಅಡ್ಮಿಟ್ ಮಾಡುವಂಥ ಒಂದು ಪ್ರಕ್ರಿಯೆಯನ್ನು ಮಾಡ್ತೇವೆ. ಆವಾಗ ಅಲ್ಲಿ ನಮಗೆ ಎಲ್ಲರೂ ತುಂಬ ಸಹಕಾರವನ್ನು ಮಾಡ್ತಾರೆ. ಅದೇ ರೀತಿ ನಮಗಿಲ್ಲಿ ಎಮರ್ಜೆನ್ಸಿಗೆ ಬಂದಾಗ ಅಡ್ಮಿಷನ್ ಮಾಡುವಾಗ ಏನಾದರೂ ಬೇರೆ ಕಡೆ ಆದರೆ ನಮಗೆ ಅಮೌಂಟ್ ಕಟ್ಟಿ ಅದು ಕಟ್ಟಿ ಇದು ಕಟ್ಟಿ ಏನಾದರೂ ಹೇಳ್ತಾರೆ. ಆದರೆ ಇಲ್ಲಿ ಆ ಪ್ರೋಸೆಸ್ ಇಲ್ಲ. ಒಬ್ಬ ರೋಗಿಗೆ ಏನು ಚಿಕಿತ್ಸೆ ಮಾಡಬೇಕು ಅದನ್ನು ಇಮಿಡಿಯೇಟ್ ಮಾಡ್ತಾರೆ ಅವರು. ಮತ್ತೆ ಅಮೌಂಟ್ನ ಬಗ್ಗೆ ಮತ್ತೆ ಮಾತಾಡ್ತಾರೆ. ನಾನು ಶ್ರುತಿ ಅಂತ, ನಾವು ಸುಳ್ಯದಿಂದ ಬರೋದು. ನಮ್ಮ ಅತ್ತೆಯವರನ್ನು ನಾವು ಆಲ್ಮೋಸ್ಟ್ 2017ಇಂದ ಇಲ್ಲೇ ಕರ್ಕೊಂಡು ಬರ್ತಾ ಇದ್ದೇವೆ. ಅವರಿಗೆ ಹಲವಾರು ಸಮಸ್ಯೆಗಳಿತ್ತು. ಸೊ ಸ್ಟಾರ್ಟಿಂಗ್ ಬರುವಾಗ ಹಾರ್ಟ್ ಅಟ್ಯಾಕ್ ಅಂತ ಎಮರ್ಜೆನ್ಸಿ ಇದಕ್ಕೆ ಬಂದಿದ್ದು ನಾವು. ಸೊ ಡಾಕ್ಟರ್ ಯೂಸುಫ್ ಕುಂಬ್ಳೆ ಆಮೇಲೆ ಡಾಕ್ಟರ್ ಮನ್ಸೂರ್ ಅಲಿ ಇದ್ದರು. ಆವಾಗ ಅವ್ರು ಇಮಿಡಿಯೇಟ್ 1.5 ಅವರಲ್ಲಿ ಎಲ್ಲ ಆ್ಯಂಜಿಯೋಗ್ರಫಿ ಆ್ಯಂಜಿಯೋಪ್ಲಾಸ್ಟಿ ಎಲ್ಲ ಮಾಡಿ ಅವ್ರು ನಮಗೆ ಕ್ರಿಟಿಕಲ್ ಇದ್ದ ಸ್ಟೇಜಿಂದ ಅವರನ್ನು ಹುಷಾರು ಮಾಡಿ ಕೊಟ್ಟಿದ್ದಾರೆ. ಹಾಗೆ ಅದರ ನಂತರ ಒಂದೊಂದೇ ಸಮಸ್ಯೆಗಳು ಅವರಿಗೆ ಆಗ್ತಾ ಇತ್ತು. ಎಲ್ಲದಕ್ಕೂ ನಾವು ಪ್ರತಿಯೊಂದು ಸಮಸ್ಯೆಗೂ ಇಲ್ಲೇ ಬಂದಿದ್ವಿ. ಇಲ್ಲಿ ಪ್ರತಿಯೊಬ್ಬರು ಡಾಕ್ಟರ್ ನಮಗೆ ಪರಿಚಯ ಆಗಿದ್ದಾರೆ. ನಮ್ಮನ್ನು ಮನೆಯವರ ಥರ ಟ್ರೀಟ್ ಮಾಡ್ತಾರೆ ಅವರು. ಅದೇ ರೀತಿ ಈಗ ನಾವು ಒಂದು ವಾರದ ಹಿಂದೆ ಅವರಿಗೆ ಮೊಣಕಾಲಿನ ಸಮಸ್ಯೆ, ಸುಮಾರು ಒಂದು 15-20 ವರ್ಷದಿಂದ ಮೊಣಕಾಲಿನ ಸಮಸ್ಯೆ ಆಗ್ತಾ ಇತ್ತು. ಅದಕ್ಕೆ ಏನು ಮಾಡೋದು ಅಂತ ಇಲ್ಲಿ ಬಂದು ಡಾಕ್ಟರ್ ನವೀನ್ ಚಂದ್ರ ಆಳ್ವ ಅವರನ್ನು ಭೇಟಿಯಾದಾಗ ಅವರು ಹೇಳಿದರು, ಇದಕ್ಕೆ ನೀ ರಿಪ್ಲೇಸ್ಮೆಂಟ್ ಮಾಡೋದೊಂದೇ ಮಾರ್ಗ ಅಂತ. ಯಾಕಂದರೆ ಅವರ ಕಾಲು ಕಂಪ್ಲೀಟ್ ಆಗಿ ಬೆಂಡ್ ಆಗಿ ಹೋಗಿತ್ತು. ಹಾಗೆ ಇಲ್ಲಿ ಡಾಕ್ಟರ್ಸ್ ಕೂಡ ನಮಗೆ ತುಂಬ ಹೆಲ್ಪ್ ಮಾಡ್ತಾರೆ. ಅಂದರೆ ಆ ರೋಗಿಯನ್ನು ತುಂಬ ಚೆನ್ನಾಗಿ ನೋಡಿಕೊಳ್ತಾರೆ. ಇಲ್ಲಿಯ ವಾತಾವರಣ, ಆಸ್ಪತ್ರೆಯ ವಾತಾವರಣ ನಮಗೆ ಆಸ್ಪತ್ರೆ ಅಂತ ಅನಿಸೋದಿಲ್ಲ. ಅಲ್ಲಿ ಮನೆಯ ಒಂದು ವಾತಾವರಣ ಕೂಡ ಇರ್ತದೆ. ಇಲ್ಲಿಯ ಸಿಬ್ಬಂದಿಗಳಿರ್ಬೋದು, ಎಲ್ಲರೂ ಮನೆಯವರ ಥರ ನಮ್ಮನ್ನೆಲ್ಲ ನೋಡಿಕೊಳ್ತಾರೆ. ಹಾಗೆ ಎನಿ ಟೈಮ್ ನಾವು ಡಾಕ್ಟರ್ಸಿಗೆ ಫೋನ್ ಮಾಡಿದಾಗ ರಿಸೀವ್ ಮಾಡ್ತಾರೆ, ಮಾಡಿ ನಮಗೆ ಬೇಕಾದಂಥ ಸಲಹೆಯನ್ನು ಕೂಡ ಕೊಡ್ತಾರೆ. ಹಾಗೆ ಅವರು ಏನಾದರೂ ಬ್ಯುಸಿ ಇದ್ದರೆ ನಂತರ ಅವರು ಫ್ರೀ ಆಗುವಾಗ ನಮಗೆ ಕಾಲ್ ಮಾಡ್ತಾರೆ, ಮಾಡಿ ಏನು ಸಮಸ್ಯೆ ಅಂತ ಹೇಳೋದನ್ನು ಕೂಡ ಅವರು ನಮ್ಮಲ್ಲಿ ತಿಳ್ಕೊಳ್ತಾರೆ. ಮುಖ್ಯವಾಗಿ ಇಲ್ಲಿ ವೈದ್ಯರನ್ನು ಹೆಸರು ಹೇಳೋದಾದರೆ ಯೂಸಫ್ ಸರ್ ಅವರು, ಡಾಕ್ಟರ್ ಯೂಸಫ್ ಸರ್ ಅವರು, ಹಾಗೆ ಆದಿತ್ಯ ಸರ್ ಅವರು, ಮತ್ತು ಮಕ್ಕಳ ಡಾಕ್ಟರ್, ನನ್ನ ಮಕ್ಕಳನ್ನು ತುಂಬ ಚೆನ್ನಾಗಿ ಆರೈಕೆ ಮಾಡಿದವರು ಡಾಕ್ಟರ್ ಅಭಿಷೇಕ್ ಅವರು. ನಮಗೆ ಹಾಗೆ ಕೆಲವು ಸ್ಟಾಫ್ನವರು ತುಂಬ ಆತ್ಮೀಯರಾಗಿ ಬಿಟ್ಟಿದ್ದಾರೆ. ನಾವು 8 ವರ್ಷದಿಂದ ಇಲ್ಲಿ ಬರ್ತಾ ಇದ್ದೇವೆ. ನಮ್ಮ ಮನೆಯವರಾಗಿ ನಾವು ಅವರೊಟ್ಟಿಗೆ ಬೆರೆಯುವಂಥದ್ದನ್ನು ನಾವಿಲ್ಲಿ ಕಾಣ್ತೇವೆ. ಸೊ ಕಳೆದ ವರ್ಷ ಜೂನಲ್ಲಿ ಬಲಕಾಲನ್ನು ಸರ್ಜರಿ ಮಾಡಿದರು. ಅದೇ ರೀತಿ ಈ ಸಲ ಎಡಗಾಲನ್ನು ಸರ್ಜರಿ ಮಾಡಿದ್ದಾರೆ. ಸೊ ಹಾಗೆ ನಾವು ಕಳೆದ ವಾರ ಬಂದು ಅಲ್ಲಿ ಅವರನ್ನು ಅಡ್ಮಿಟ್ ಮಾಡಿದ್ದೆವು. ಸ್ಟಾರ್ಟಿಂಗಲ್ಲಿ ಅವರ ಫಿಟ್ನೆಸ್ ಟೆಸ್ಟೆಲ್ಲ ಇತ್ತು. ಸೊ ಡಾಕ್ಟರ್ ಆದಿತ್ಯ ಭಾರದ್ವಾಜ್, ಆಮೇಲೆ ಡಾಕ್ಟರ್ ಯೂಸುಫ್ ಕುಂಬ್ಳೆ, ಆಮೇಲೆ ಡಾಕ್ಟರ್ ಪ್ರದೀಪ್ ಅವರು ಎಲ್ಲ ಫಿಟ್ನೆಸ್ ಸರ್ಟಿಫಿಕೇಟ್ ಕೊಟ್ಟರು, ಅಂದರೆ ಸರ್ಜರಿ ಮಾಡ್ಬೋದು ಅಂತ. ಆಮೇಲೆ ಮಂಗಳವಾರ ದಿನ ಅವ್ರದ್ದು ಸರ್ಜರಿ ಮಾಡಿದರು. ಬೆಳಗ್ಗೆ 11 ಗಂಟೆಗೆ ಏನೋ ಪ್ರೊಸೀಜರ್ ಸ್ಟಾರ್ಟ್ ಆಗಿತ್ತು. ಮಧ್ಯಾಹ್ನ 2 ಗಂಟೆ 2:30 ಅಷ್ಟೊತ್ತರಲ್ಲಿ ಪ್ರೊಸೀಜರ್ ಮುಗಿದು ನಮ್ಮನ್ನು ಕರೆದ್ರು. ನಾವು ಹೋಗಿ ಮಾತಾಡಿಸಿದ್ವಿ. ಹುಷಾರಾಗಿದ್ದರು ಅವರು. ಆಮೇಲೆ ಅವರ ಮೊಣಕಾಲಿನ ಸಮಸ್ಯೆ ಮೊದಲು ಏನು ಅವರಿಗೆ ತೀವ್ರವಾಗಿತ್ತು ಅದು ಆಲ್ಮೋಸ್ಟ್ ಕಡಿಮೆ ಆಗಿದೆ. ಇನ್ನು ಅವರು ಆರಾಮಾಗಿ ನಡೀತಾರೆ ಅಂತ ಒಂದು ನಂಬಿಕೆ ಇದೆ ನನಗೆ.